ಬಸವನ ಬಾಗೇವಾಡಿ ತಾಲೂಕಿನ ಮುತ್ತಗಿ ಗ್ರಾಮದಲ್ಲಿ ದಿನಾಂಕ 25/6/2026ರಂದು ಕಂದಾಯ ಇಲಾಖೆ, ಕೃಷ್ಣಾ ಮೇಲ್ದಂಡೆ ಯೋಜನೆ ಹಾಗೂ ಜಲಸಂಪನ್ಮೂಲ ಇಲಾಖೆ, ಕೃಷ್ಣಾಭಾಗ್ಯ ಜಲ ನಿಗಮ ನಿಯಮಿತ ಸಂಯುಕ್ತ ಆಶ್ರಯದಲ್ಲಿ ಜನತಾ ನ್ಯಾಯಾಲಯದ ಗ್ರಾಮಸಭೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ಕೃಷ್ಣಾಭಾಗ್ಯ ಜಲ ನಿಗಮ ನಿಯಮಿತದಡಿಯಲ್ಲಿ ದಾಖಲಾಗಿರುವ ಭೂಸ್ವಾಧೀನ ಪ್ರಕರಣ ಕುರಿತು ಶೀಘ್ರ ತ್ವರಿತಗತಿಯಲ್ಲಿ ಇತ್ಯರ್ಥಕ್ಕಾಗಿ ಮಾನ್ಯ ಲೋಕ ಅದಾಲತ್ ವಿಜಯಪುರದಲ್ಲಿ ರಾಜಿ ಸಂಧಾನದ ಮುಖಾಂತರ ಮಾನ್ಯ ಕರ್ನಾಟಕ ಸರ್ಕಾರ ನಿಗದಿಪಡಿಸಿದ ದರದ ಆಧಾರದ ಮೇಲೆ ಪರಿಹರಿಸಿಕೊಳ್ಳಲು ಭೂಸ್ವಾಧೀನಕ್ಕೆ ಒಳಗಾದ ರೈತರೊಂದಿಗೆ ತಮ್ಮ ಗ್ರಾಮದಲ್ಲಿಯೇ ಕೃಷ್ಣಾ ಮೇಲ್ದಂಡೆ ಯೋಜನೆ ಕೃಷ್ಣಾಭಾಗ್ಯ ಜಲ ನಿಗಮ ನಿಯಮಿತದ ಉನ್ನತ ಅಧಿಕಾರಿ, ಅಭಿಯಂತರು ರೈತರೊಂದಿಗೆ ಸಭೆಯಲ್ಲಿ ಭಾಗವಹಿಸುತ್ತಿರುವುದರಿಂದ ಸೂಕ್ತ ಮಾರ್ಗದರ್ಶನ ಪಡೆದುಕೊಳ್ಳಲು ಗ್ರಾಮಸಭೆಗೆ ಭೂಸ್ವಾಧೀನಕ್ಕೆ ಒಳಪಟ್ಟಂತ ರೈತರೊಂದಿಗೆ ಮುಕ್ತ ಸ್ವಾಗತ. ಶ್ರೀ ಅಶೋಕ್ ರೆಡ್ಡಿ, ಕೆಬಿಜೆಎನ್ಎಲ್ ಅಧಿಕಾರಿಗಳು, ಮುಳವಾಡ ಏತ ನೀರಾವರಿ, ಟಕ್ಕಳಕಿ, ಶ್ರೀ ಶಿವಕುಮಾರ್, ಶ್ರೀ ದೇವು ರಾಠೋಡ, ಶ್ರೀ ಸಂತೋಷ್ ಬಳಲಕರ, ಶ್ರೀ ಸಂಜು ಜಾಗೀರದಾರ ಶಿರಸ್ತೇದಾರ್, ಎಲ್ಲಾ ಇಲಾಖೆಯ ಅಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಇದ್ದರು. ಶ್ರೀ ಆರ್ಎನ್ ಸೂಳಿಭಾವಿ, ಶ್ರೀ ಗೌರಿಶಂಕರ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು, ಶ್ರೀ ಪ್ರೇಮಕುಮಾರ ಮ್ಯಾಗೇರಿ, ಪಿಕೆಪಿಎಸ್ ಬ್ಯಾಂಕ್ ಅಧ್ಯಕ್ಷರು, ಶ್ರೀ ಭೀಮನಗೌಡ ಪಾಟೀಲ್, ಶ್ರೀ ಮುಕ್ಕಣ್ಣ ಮನಹಳ್ಳಿ, ಶ್ರೀ ಬಸವರಾಜ ಕಮತಗಿ, ಶ್ರೀ ಸಿದ್ದರಾಮಪ್ಪ ನಾಯ್ಕರ, ಟಕ್ಕಳಕಿ ಗ್ರಾಮದ ಶ್ರೀ ಶಂಕರೇಗೌಡ ಬಿರಾದಾರ, ಶ್ರೀ ಗುರುಸಿದ್ಧ ಪೂಜಾರಿ, ಶ್ರೀ ಕುಮಾರಸಿದ್ದಪ್ಪ ಪೂಜಾರಿ, ದೇಸಾಯಿ, ಶ್ರೀ ಸತೀಶ್ ಪಾಟೀಲ್, ಸಿದ್ದಣ್ಣ ಬೆಳವಟ, ಶ್ರೀ ಕೃಷ್ಣ ಕುರಾಡಿಕರ. ಈ ಕಾರ್ಯಕ್ರಮದಲ್ಲಿ ಮುತ್ತಗಿ, ಟಕ್ಕಳಕಿ, ನಾಗವಾಡ ಗ್ರಾಮದ ಎಲ್ಲಾ ರೈತರು ಮತ್ತು ಈ ಕಾರ್ಯಕ್ರಮ ಮಾಡಿ ನಾವು ಕೂಡ ಆಗಮಿಸಿದ್ದೀವಿ. ನಾವು ಕೂಡ ಹುಟ್ಟುವ ಸ್ವಾಗತ ಬಯಸುತ್ತೇವೆ. ಶ್ರೀ ದೇವು ರಾಠೋಡ್ ಹಿರಿಯ ಅಭಿಯಂತರರು ತಾವು ಕೂಡ ಆಗಮಿಸಿದ್ದೀವಿ. ತಮಗೂ ಕೂಡ ಸ್ವಾಗತ ಬಯಸುತ್ತೇವೆ. ಶ್ರೀ ಸಂತೋಷ್ ಬಳಸ್ಕರ್ ತಾಂತ್ರಿಕ ಸಹಾಯಕರು, ತಮಗೂ ಕೂಡ ಸ್ವಾಗತ. ಶ್ರೀ ವಿಜಯ್ ಕುಮಾರ್ ಡಿಕೆ ಸಹಾಯಕ ಇಂಜಿನಿಯರು, ತಮಗೂ ಕೂಡ ಸ್ವಾಗತ. ಶ್ರೀ ರಂಗಪ್ಪ ಸಂಬಗಾರ್ ಹಿರಿಯ ಇಂಜಿನಿಯರು, ತಮಗೂ ಕೂಡ ಸ್ವಾಗತ. ನ್ಯಾಯಾಲಯಗಳು ವ್ಯಾಜ್ಯದಲ್ಲಿ ನೋಡಿ 30,000 ಕೇಸು ಸುಮಾರು ದಿನ ಅವ್ರು ಅಟೆಂಡ್ಮೆಂಟ್ ಅಂತ ಇದ್ದಾರೆ, ಜಪ್ತಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೊಸ ರೇಟ್ ಫಿಕ್ಸ್ ಮಾಡಿಲ್ಲ. ಆ ಹೊಸ ರೇಟ್ ತಾವೆಲ್ಲ ಮನವೊಲಿಸಿ ನಮ್ಮೆಲ್ಲರೂ ಸೋಯಿಸಿಂದ ಒತ್ತಾಯ ಇರಲಿಲ್ಲ. ಅದರಲ್ಲಿ ಬಿಡಿಸಿ ಹೇಳ್ಯಾರ 30,000 ಕೇಸಲ್ಲಿ 1,000 ಜನ ಭಾಳ ಕಮ್ಮಿದೆ. ಅದು ಆಲ್ರೆಡಿ ಬಂದು ನ್ಯಾಯಾಲಯದಲ್ಲಿ ರಾಜಿ ಸಂಧಾನ ಮಾಡಿದ್ದಾರೆ. ತಾವಂತೂ ಎಲ್ಲರೂ ಸಹಕಾರ ಕೊಟ್ಟು ಇದರಿಂದ ಏನಾಗುತ್ತಾ ಈ ಕೋರ್ಟ್ ರಾಜ್ಯಗಳು ಒಂದು ದಿವಸ ಮುಗಿಯೋದಲ್ಲ, 10 ವರ್ಷ ಇಟ್ಟು ಹೋಗಿದ್ರು. ತಮಗೆಲ್ಲ ಮನನ ಆಗ್ಯದ. ಈ ವಕೀಲರ ಫೀಸ್ ಬಗ್ಗೆ ನಾವು ಹೇಳಕ್ಕೆ ಬರೋದಿಲ್ಲ. ಅದು ತಮ್ಮ ವೈಯಕ್ತಿಕ ವಿಚಾರಗಳು. ಇಷ್ಟು ಕೊಡ್ರಿ ಅಷ್ಟು ಕೊಡ್ರಿ ನಾವು ಹೇಳೋಕ್ಕಿಲ್ಲ, ನಿಮ್ಗೆ ಬಿಟ್ಟದ್ದು ಅವ್ರಿಗೆ ಬಿಟ್ಟದ್ದು. ನಮ್ಮ ಕಳಕಳ ವಿನಂತಿ ಇಷ್ಟೇ, ತಾವೆಲ್ಲರೂ ಸಹಕಾರ ಮಾಡಿದ್ರೆ 524 ಆಗುತ್ತಾ ನೀರಾವರಿಯನ್ನು. ಆಮೇಲೆ ನಮ್ಮ ಕಾಂಕ್ರೀಟ್ ಇರೋದೇ ಡ್ಯಾಮ್ ಇರೋದೇ ಲೈಫ್ ಒಂದು 90 ವರ್ಷ. 2006 ಆಲ್ರೆಡಿ 20 ವರ್ಷ ಹೋಯಿತು. ಇನ್ನೂ ಎಷ್ಟು ಆಮೇಲೆ ಅದು ಬರ್ಬರ್ತಾ ಸಿಲ್ಟಪ್ ಆಗುತ್ತಾ, ಹೂಳು ತುಂಬ್ತಾರ. ಸೊ ಅದ್ರದ್ದು ಉಪಯೋಗನೇ ಆಗಿಲ್ಲ. ಕೆಲ ಸರ್ಕಾರ ಖರ್ಚು ಮಾಡ್ಯಾರ. ಆಮೇಲೆ ಕಾಲೇಜ್ ಇದುವರೆಗೂ ಮಾಡಿವಿ ನಾವು. 25 ವರ್ಷದಿಂದ ನಮ್ಮಲ್ಲಿ ಯಾವ ಜನನೂ ಇದ್ದಿಲ್ಲ. ಅವಾಗ ಬಡ್ದಾಡಿ ಅವಾಗ ಎಚ್.ಕೆ. ಪಾಳ್ರು ಮಂತ್ರಿ ಇದ್ರು. 3 ಮೀಟರ್ ಅದನ್ನು ಎಬ್ಸಿದ್ರು. ಎತ್ತರ ಮಾಡಿದಾಗ ನಮಗೆಲ್ಲ ನೀರು ಬಂತಿದ್ರು. ನೀರು ಬಂದಾಗ ನಾವೆಲ್ಲ ಖುಷಿ ಆದೇವಿ. ಆನಂತರ ಮುಂದೆ ಎಂ.ಬಿ. ಪಾಟ್ರು ಮಂತ್ರಿ ಆದರು. ನಾನು ನಮ್ಮ ಹೊಲದಾಗ 9 ಕೂರಿಗೆ ಹೋದಾಗ ನಡಬರ್ಕ ಹಾದಿತ್ತು. ನಾ ಬಂದು ಹಿಡಿಸ್ತೇನೆ, ನಾ ಕೊಡೋದಿಲ್ಲ, ನಮ್ದು ಏನದು ಫೈನಲ್ ಹೇಳಿ ಕೊಡ್ತೀನಿ ಅಂತ ಬಂದು ಹಿಡಿಸಿದಾಗ ಅವರೇ ಸದಾ ನನ್ನ ತಂದು ಬಂದರು. ಎಂ.ಬಿ. ಪಾಟ್ರು ಬಂದು, ಇಲ್ಲ ನಾವು ನಿಮಗೆ ಮುಂದೆ ಚಲೋ ರೊಕ್ಕ ಕೊಡ್ತೇವೆ, ಒಂದು ಕೋರ್ಟ್ ಆಫೀಸ್ ಮಾಡ್ತೇವೆ, ಕೋರ್ಟ್ನಾಗ ನೀವು ಬಡ್ದಾಡ್ರಿ, ಈಗ ಇಷ್ಟು ರೊಕ್ಕ ಕೊಡ್ತೀವಿ, ತಗೋರಿ, ನಮ್ಗೆ ಹಠಾಕ್ ಬಿಡ್ರಿ ಅಂತ. ಇದು ಆದಂಥ ಅವಾಗ ಇದು ಅವಾಗ ನಮ್ಮ 384 ಕೊಟ್ಟರು ರೈತರಿಗೆ. ಕೊಟ್ಟು ಹಠಾಕ್ ಚಾಲು ಮಾಡಿದ್ರು. ಅವಾಗ ನಾವು ಹೇಳಿದೆ, ಅವಾಗ ನೀವು ನಮ್ಮ ಮಾನ್ಯ ಎಂ.ಬಿ. ಪಾಟ್ರು ಅಂತ ಹೋಗಿದ್ದೆ, ನೀವು ನೀರಾವರಿ ಮಂತ್ರಿ ಇದ್ದಾಗ ಅವಾಗ 20 ಕೊಡ್ತೀನಿ ಅಂದ್ರೆ ನಾವು ತೊಗೊಂಡ್ಬಿಡ್ತಿದ್ವಿ. ಇವ್ರು ಏನು ಮಾಡೋಂಗಿಲ್ಲ. ಅದು ಮಾತು ಹೇಳ್ತೀನಿ ನಿಮ್ಗೆ, ಇವ್ರೇನು ಮಾತಾಡಕ್ಕೆ ಬರೋದಿಲ್ಲ. ಸರ್ಕಾರ ಏನು ಹೇಳ್ತೈತೆ ಅಟ್ಟ ಕೇಳಕ್ಕೆ ಅವ್ರು ಬಂದಾರಿ. ಹೆಚ್ಚು ಕಡಿಮೆ ಮಾಡಿದ್ರೆ ಎದ್ದು ಹೋಗ್ತಾರ ಅವ್ರು. ನಿಮ್ಗೆ ಬೇಕಂದ್ರೆ ತಗೋರಿ, ಬ್ಯಾಡ ಅಂದ್ರೆ ಬಿಡಿ. ಎಲ್ಲರೂ ಗೊತ್ತಿದೆ. ಆದ್ರಿಂದ ಕಾಲುವೆ ಎಲ್ಲೆಲ್ಲ ಹಾಯಿ ಹೋಗುತ್ತೋ ಆ ಕಾಲುವೆಗೆ ಒಣ ಬೇಸಾಯ 25 ಲಕ್ಷ, ನೀರಾವರಿ ಬೇಸಾಯಕ್ಕೆ 30 ಲಕ್ಷ. ಇನ್ನು ಡ್ಯಾಮ್ ಒಳಗಡೆ ಏನಾಗ್ತಾವಲ್ಲ ಅದಕ್ಕೆ 35 ಲಕ್ಷ 40 ಲಕ್ಷ ಈ ಥರ ದರ ಫಿಕ್ಸ್ ಮಾಡಿದ್ದಾರೆ. ಈ ಮೊನ್ನೆ ಅಕ್ಟೋಬರ್ ಸರ್ಕಾರ ಬಂದಮೇಲೆ
ಯಾಕಂದ್ರೆ ಈ ಪ್ರಾಜೆಕ್ಟ್ ಭಾಳ ಹಳೆಯ ಎಷ್ಟೋ ವರ್ಷದಿಂದ ನೆಲೆಗುದಿದ್ದು 2006ರಿಂದ ನಮ್ಮ ಡ್ಯಾಮ್ ಕಂಪ್ಲೀಟ್ ಆಗ್ಯಾರ. ಇವತ್ತೇನು 19 ಕಾರ್ಯ ಮಾಡ್ಬೇಕಂದ್ರೆ ಬರೀ ಗೇಟ್ ಅಷ್ಟೇ ಕೂಡ್ಸೋದು, ಕೂಡಿದೆಲ್ಲ ಕಾಂಕ್ರೀಟ್ ವರ್ಕ್ ಎಲ್ಲ ಮುಗಿದದ. ಅದರಿಂದ ಇನ್ನೂ 130 TMC ಎಕ್ಸ್ಟ್ರಾ ಸ್ಟೋರೇಜ್ ಆಗುತ್ತೆ. ಈಗ ಆಲ್ರೆಡಿ ಈ ಇರೋ ನೀರಿಂದ ಇದು ಮತ್ತು ನಾಲ್ಕು ಡ್ಯಾಮ್ ಎರಡು ಸೇರಿ ಸುಮಾರು 6 ಲಕ್ಷ ಹೆಕ್ಟೇರ್ಸ್ ನೀರಾವರಿ ಕೊಡ್ತಾ ಇದ್ದೀವಿ ನಾವು. ಈ ಡ್ಯಾಮ್ ಹೆಸರು ಮಾಡೋದ್ರಿಂದ ಮತ್ತು ಇನ್ನೂ ಅಷ್ಟೇ 6 ಲಕ್ಷ ಹೆಕ್ಟೇರ್ ನೀರುಗಳು ಬಾಗಲಕೋಟೆ ಮತ್ತು ಬಿಜಾಪುರ. ಈಗ ಆಲ್ರೆಡಿ ಕೆಳಭಾಗದ ಯಾದಗಿರಿ, ರಾಯಚೂರು, ಗುಲ್ಬರ್ಗ ಜಿಲ್ಲಾ ಇದ್ದಾರೆ. ಹಾಗೂ ಕೃಷ್ಣಾ ಮೇಲ್ದಂಡೆ ಯೋಜನೆ ಮಹಾವ್ಯವಸ್ಥಾಪಕರ ಕಚೇರಿ, ನವನಗರ ಬಾಗಲಕೋಟೆ ಮಹಾವ್ಯವಸ್ಥಾಪಕರ ಕಚೇರಿ, ಲೀಗಲ್ ಸೆಲ್ ಕಾನೂನು ಕೋಶದ ಪರವಾಗಿ ನಾನು ಶ್ರೀ ಸಂಜೀವ್ ಜಾಗೀರ್ದಾರ್ ಶಿರಸ್ತೆದಾರರು ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹಾಗೂ ರೈತ ಬಾಂಧವರಿಗೆ ಹಾಗೂ ಎಲ್ಲ ಅಧಿಕಾರಿಗಳಿಗೆ ಹಿರಿಯರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರುತ್ತೇವೆ. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನು ಹೇಳಿ ಇಷ್ಟು ಮಾರ್ಗದರ್ಶನಗಳು ನಮಗೆ ಸರ್ಕಾರದಿಂದ ಬಂದಿದೆ. ಅಷ್ಟು ಮಾರ್ಗದರ್ಶನದ ಪ್ರಾಸ್ತಾವಿಕ ನುಡಿಯನ್ನು ಹೇಳಿ ನಾನು ಅಧಿಕಾರಿಗಳಿಗೆ ಮೈಕನ್ನು ಹಸ್ತಾಂತರಿಸಿ. ಇವತ್ತಿನ ಒಂದು ದಿವಸ ಜನತಾ ನ್ಯಾಯಾಲಯದ ಗ್ರಾಮ ಸಭೆಯಲ್ಲಿ ರೈತ ಬಾಂಧವರು, ಊರಿನ ಹಿರಿಯರು ಹಾಗೂ ಕೃಷ್ಣಾ ಭಾಗ್ಯ ಜಲ ನಿಗಮದ ಉನ್ನತ ಅಧಿಕಾರಿ, ಅಭಿಯಂತರರು ಹಾಗೂ ಭೂಮಾಪಕರು ಹಾಗೂ ಕಾನೂನು ಕೋಶ ಬಾಗಲಕೋಟೆ ಸಂಯುಕ್ತಾಶ್ರಯದಲ್ಲಿ 3 ತಂಡಗಳು ಒಗ್ಗಟ್ಟಾಗಿ ತಮ್ಮ ಈ ಮುತಿ ಗ್ರಾಮದಲ್ಲಿ ನಾವು ಆಗಮಿಸಿ ರೈತರೊಂದಿಗೆ ನೇರವಾಗಿ ಮಾತಾಡಲು ಮುಕ್ತ ಅವಕಾಶವನ್ನು ಈ ದೇವಸ್ಥಾನದಲ್ಲಿ ನಮಗೆ ಕಲ್ಪಿಸಿರುತ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಬಂದ ಉದ್ದೇಶ ನಮಗೆ ಏನು ಹೇಳಬೇಕಾಗಿದೆ ಅಂತಂದರೆ, ಮಾನ್ಯ ಸರ್ಕಾರವು ಅಕ್ಟೋಬರ್ ತಿಂಗಳಲ್ಲಿ ಒಂದು ಸುತ್ತೋಲೆ ಹೊರಡಿಸಿದರು. ಸುತ್ತೋಲೆಯ ಅನ್ವಯ ಎಕರೆಗೆ 25 ಲಕ್ಷ ಒಣ ಭೂಮಿಗೆ ಹಾಗೂ ನೀರಾವರಿ ಭೂಮಿಗೆ 30 ಲಕ್ಷ ನಿಗದಿಪಡಿಸಿ ಒಂದು ಸುತ್ತೋಲೆ ಹೊರಡಿಸಿರ್ತಾರೆ. ಅದೇ ರೀತಿಯಾಗಿ ಈಗಾಗಲೇ ಆತ್ಮೀಯ ರೈತ ಬಾಂಧವರು ಕೆನಲ್ಗಾಗಿ ತಮ್ಮ ಭೂಮಿಯನ್ನು ಕೊಟ್ಟಿರುತ್ತಾರೆ. ಅದೇ ರೀತಿ ಭೂ ಸ್ವಾಧೀನ ಕೂಡ ಆಗಿರುತ್ತದೆ. ಆದ ಕಾರಣ ಸರ್ಕಾರ ಒಂದು ದರ ನೀಡಿರುತ್ತದೆ. ಆ ದರ ತಮಗೆ ಕಡಿಮೆನಿಸಿರ್ಬೋದು, ಸ್ವಾಭಾವಿಕ, ಏನು ತಪ್ಪಲ್ಲ, ಕಡಿಮೆನಿಸಿರ್ಬೋದು. ತಾವೇನು ಮಾಡಿರ್ತೀರಿ, ವಕೀಲರ ಮುಖಾಂತರ ಮಾನ್ಯ ನ್ಯಾಯಾಲಯಗಳಲ್ಲಿ, ವಿವಿಧ ನ್ಯಾಯಾಲಯಗಳಲ್ಲಿ ದಾವೆಯನ್ನು ಸರ್ಕಾರದ ಮೇಲೆ ಹಾಕಿರ್ತೀವಿ. ಆ ಸರ್ಕಾರಿ ದಾವೆಗಳು ನಡೀತಾ ಇದೆ. ಅದೇ ನಂತರ ಈಗ ಮಾನ್ಯ ಲೋಕ ಅದಾಲತ್